ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದೀಕ್ಷಾ ಲಕ್ಷ್ಮಣ್ ಯೂಟ್ಯೂಬ್ ಚಾನಲ್. ನೋಡಿ ಇವ್ರು ಕಿತ್ತಾಪದೆ ನೋಡಿ ಹಂಗೆ ಏನೇನು ಮಾಡ್ಬೇಕು. ಸಿಂಬಾ ಹೋಗೋಣ ಬಾ ನೋಡಿ, ನೋಡಿದ್ರಾ ಹಿಂಗೆ ಐಟಮ್ಸ್ ತೊಗೊಂಡು ಬಂದೆ. ಇವಾಗ ಮನೆಗೆ ಬಂದೆ ನೋಡಿ, ಇಷ್ಟು ತೊಗೊಂಡಿದ್ದೀನಿ, ಎಲ್ಲ ತೊಗೊಂಡು ಇವಾಗ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ. ಜಿಮ್ಗೆ ಹೋಗಿ ಬರ್ತೀನಿ. ಓಕೆ, ಬಂದಮೇಲೆ ವ್ಲಾಗ್ಸ್ ಕಂಟಿನ್ಯೂ ಮಾಡ್ತೀನಿ. ನಾನು ಆ್ಯಕ್ಚುಲಿ ಏನು ಅನ್ಕೊತಾ ಇದ್ದೀನಿ ಅಂದರೆ, ಜಿಮ್ಮಲ್ಲಿ ನಾನು ಎಕ್ಸಸೈಸ್ ಮಾಡ್ತೀನಲ್ಲ, ಸೊ ನಿಮ್ಗೆ ಅದನ್ನೇ ಒಂದಿನ ವ್ಲಾಗ್ ಮಾಡಿ ತೋರಿಸೋಣ. ಸೊ ದಟ್ ನಿಮ್ಗೆ ಯಾರಿಗಾನ ಅಟ್ಲೀಸ್ಟ್ ನಿಮ್ಗೆ ಐಡಿಯಾ ಬರುತ್ತೆ ಹೇಗಿರುತ್ತೆ ಏನು ಅಂತ. ಆ್ಯಂಡ್ ಸುಮಾರು ಜನ ಜಿಮ್ಗೆ ಹೋಗಬೇಕು ಅಂದ್ಕೊಂಡಿರ್ತೀರ, ತುಂಬ ಕನ್ಫ್ಯೂಷನ್ ಸ್ಟೇಟಲ್ಲಿರ್ತೀರ. ಸೊ ಅಟ್ಲೀಸ್ಟ್ ನನ್ನ ವ್ಲಾಗ್ಸ್ ನೋಡಿ ನಾನೇನೆಲ್ಲ ನಿಮ್ಗೆ ಹೇಳಿ ಸಜೆಸ್ಟ್ ಮಾಡಿರಿ. ನಿಮ್ಗೇನಾರು ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೋಗ್ಬೇಕಾ ಬೇಡವಾ, ನನ್ನ ಕೈಲಿ ಆಗುತ್ತೋ ಆಗಲ್ವೋ. ಆಗುತ್ತೆ ಆಗಲ್ಲ ಅನ್ನೋ ಪ್ರಶ್ನೆ ಇಲ್ಲ, ಎಲ್ಲರ ಕೈಲೂ ಆಗುತ್ತೆ, ಮಾಡ್ಬೋದು. ಅದು ಜಸ್ಟ್ ಅದ್ರ ಮೇಲೆ ಕನ್ಸಿಸ್ಟೆನ್ಸಿ ಇರಬೇಕು, ಆಮೇಲೆ ಸ್ವಲ್ಪ ಎಫರ್ಟ್ ಹಾಕ್ಬೇಕಷ್ಟೆ, ಇನ್ನೇನಿಲ್ಲ. ಓಕೆನಾ? ಇವಾಗ ಸದ್ಯಕ್ಕೆ ನಾನು ಜಿಮ್ಗೆ ಹೋಗಿ ಬಂದು ಆಮೇಲೆ ಸಿಗ್ತೀನಿ. ಸರ್ ಅದು ಫಾರ್ಮ್ ನೋಡ್ತೀರಾ? ಕಡೆ ಬಿಡು. ನೋಡಿ ಇವಾಗ ಬಂದೆ ಜಿಮ್ಮಿಂದ. ಸ್ವಲ್ಪ ವೆಜಿಟೇಬಲ್ಸು ಮತ್ತು ಹೂವು ತೊಗೊಳೋದಿತ್ತು. ಇವತ್ತು ಶುಕ್ರವಾರ ಅಲ್ವಾ, ಇವತ್ತು ಪೂಜೆ ಮಾಡಬೇಕು. ನಿಮಿಷ. ಸೊ ಹೂವು ತೊಗೊಂಡು ಸ್ವಲ್ಪ ಮೊಟ್ಟೆ ತೊಗೊಂಡೆ, ಮೊಟ್ಟೆ ಖಾಲಿಯಾಗಿತ್ತು. ಆಮೇಲೆ ಸ್ವಲ್ಪ ಐಟಮ್ಸ್ ತೊಗೊಂಡು ಬಂದೆ. ಇವಾಗ ಮನೆಗೆ ಬಂದೆ ನೋಡಿ, ಇಷ್ಟು ತೊಗೊಂಡಿದ್ದೀನಿ, ಎಲ್ಲ ತೊಗೊಂಡು ಇವಾಗ ಮನೆಗೆ ಬಂದು ಇವಾಗ ಟಿಫನ್ ಅಂದರೆ ಅಡುಗೆ ಇವಾಗ ಮಾಡಬೇಕು ಮಧ್ಯಾಹ್ನಕ್ಕೆ. ಇವಾಗ ಮಾಡಿ ತಿಂತೀವಿ, ಬನ್ನಿ ಮಾಡೋಣ. ಓಕೆ, ಏನಿಲ್ಲ ಇವತ್ತು ಏನು ಗೊತ್ತಾ, ನಾನು ಜಿಮ್ ಅದು ನೋಡಿದ್ರಿ ಅಲ್ವಾ ವಿಡಿಯೋ, ಈ ಥರದ್ದೇ ಸುಮಾರು ವೀಡಿಯೋಸ್ ನಾನು ಬೇಕಿದ್ರೆ ನಿಮಗೆ ಅಂತ ಮಾಡಿ ಹಾಕ್ತೀನಿ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಹೇಳಿ. ಅಂದರೆ ಇವಾಗ ವರ್ಕೌಟ್ ವೀಡಿಯೋಸ್ ಬೇಕಾ, ಅಥವಾ ಮನೆಯಲ್ಲೇ ವರ್ಕೌಟ್ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದೀರಾ, ಅವಾಗ ನಿಮ್ಗೆ ಏನಾರು ವರ್ಕೌಟ್ ಮಾಡಿ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದೆಯಾ, ಅಥವಾ ನಿಮ್ಗೆ ಯಾವ ಥರ ಫುಡ್ ತಿನ್ನಬೇಕು, ನೀವು ವೆಜಿಟೇರಿಯನ್ ಆದರೆ ಯಾವ ಥರ ತಿನ್ನಬೇಕು ಆ ಥರ, ಮತ್ತು ಸ್ನ್ಯಾಕ್ಸ್ ತಿನ್ನಬೇಕು ಅನಿಸುತ್ತೆ. ನೀವೀಗ ತುಂಬ ಅನ್ಹೆಲ್ದಿ ತಿಂದು ನಿಮಗೆ ರೂಢಿ ಆಗಿಬಿಟ್ಟಿರುತ್ತೆ, ನಿಮಗೇನಾರ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸುತ್ತೆ, ಡಯಟ್ ಮಾಡೋಕ್ಕಾಗ್ತಿರಲ್ಲ, ಈ ಥರದ್ರಲ್ಲಿ ಏನಾರ ನಿಮಗೆ ಗೊತ್ತಾಗಬೇಕು ಅಂದರೆ ನನಗೆ ಹೇಳಿ, ನಾನು ವೀಡಿಯೋಸ್ ಆ ಥರ ತಕ್ಕನಾಗಿ ಮಾಡಿ ಹಾಕ್ತೀನಿ. ಆ್ಯಂಡ್ ನಾನು ನಿಮಗೆ ಬೇಕಿದ್ದರೆ ಇವಾಗ
ಯಾವ ಥರ ಅಂದರೆ ವರ್ಕೌಟ್ ವೀಡಿಯೋಸ್ ಕೂಡ ಮಾಡಿ ಹಾಕ್ತೀನಿ, ಓಕೆನಾ. ನೀವು ಈ ವಿಡಿಯೋನ ನೋಡಿ ನೀವು ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು, ಮನೇಲೇ ವರ್ಕೌಟ್ ಮಾಡೋ ಥರ. ಅಂದರೆ ಇವಾಗ ನಿಮ್ಮ ಮನೇಲಿ ಡಂಬಲ್ಸ್ ಆಗಲಿ ಅದೆಲ್ಲ ಇರೋಲ್ಲ, ನೀವು ಇನ್ಸ್ಟೆಡ್ ಆಫ್ ಡಂಬಲ್ಸು ನೀವು 1 ಲೀಟರ್ ವಾಟರ್ ಬಾಟಲ್ ಈ ಥರನೂ ಇಟ್ಕೊಂಡು ವರ್ಕೌಟ್ ಮಾಡ್ಬೋದು. ಆ ಥರ ಎಲ್ಲ ನಾನು ಬೇಕಿದ್ರೆ ನೀವು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಓಕೆ. ಬೈ. ಇವಾಗ ಜಿಮ್ಮಿಂದ ಬಂದಮೇಲೆ ಅಡುಗೆ ಮಾಡಬೇಕು. ಅಮ್ಮ ಏನು ಮಾಡ್ತೀನಿ ಅಂದರೆ ಎಗ್ ಬಿರಿಯಾನಿ ಮಾಡ್ತೀನಿ. ಎಗ್ ಬಿರಿಯಾನಿ ಮಾಡಿಬಿಟ್ಟು ಅಷ್ಟೇ, ಎಗ್ ಬಿರಿಯಾನಿ. ಆಮೇಲೆ ಪ್ರೋಟೀನಿಗೆ ಎಗ್ ಇದೆ, ಫೈಬರ್ಗೆ ಚೇಪೆಕಾಯಿ ತಂದಿದ್ದೀನಿ. ಚೇಪೆಕಾಯಿ ಆಲ್ರೆಡಿ ತಿಂತಾಯಿದ್ದೀವಿ ನೋಡಿ. ಆಲ್ರೆಡಿ ತಂದಿದ ತಕ್ಷಣ ನನಗೂ ಇವ್ರಿಗೂ ಸಿಬ್ಬಾರ್ದ 3 ಜನಕ್ಕೆ ಚೇಪೆಕಾಯಿ ಅಂದರೆ ತುಂಬ ಇಷ್ಟ. ತಗೊಂಬಂದರೆ ಅದನ್ನು ತಿಂತಾಯಿ. ಇವಾಗ ಆಲ್ರೆಡಿ ತಿಂತಾಯಿದ್ದೀವಿ, ಹೊಟ್ಟೆ ಆಗಿದೆ. ಬೇಗ ಮಾಡಿಬಿಟ್ಟು ಕೊಡ್ತೀನಿ, ಓಕೆ. ನೆಕ್ಸ್ಟ್ ಸಿಗ್ತೀನಿ, ಬೈ. ನೋಡಿ ಬರೀ ಈ ಥರನೇ ಕ್ಲಿಪ್ಪು ಕಚ್ಚಿ ಹಾಕೋದು. ಈ ಥರ ಕ್ಲಿಪ್ಪು ಅದು ಎಷ್ಟು ಹಾಳು ಮಾಡೋಳು ನೋಡಿ, ನೋಡಿದ್ರಾ? ಹೀಗೆ ಕಚ್ಚಿ ಹಾಕ್ತಾಳೆ. ನೋಡ್ತಾರ ನೋಡಿ ಅಲ್ಲಿ ತಿರ್ಗಾ ನೋಡಿದ್ರಾ? ನೋಡಿ ಬರೀ ತರಲೆ ಕೆಲಸ ಮಾಡ್ಕೊಂಡೇ ಇರ್ತಾಳೆ. ಬಿಡುತ್ತಾಳ ನೋಡಿ. ನಾನು ಟೆರೆಸ್ಗೆ ಬಟ್ಟೆ ಒಣಗಾಕೋಣ ಅಂತ ಬಂದರೆ ಇವಳು ನೋಡಿ ಏನು ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅಂತ ತೋರಿಸ್ತೀನಿ ನೋಡಿ. ಎಲ್ಲನ ಹೋಗಲಿ, ಯಾರಿಗೆ ಏನಾರ ಆಗಲಿ, ಅವಳಿಗೆ ಈ ಥರ ಆಟ ಸಾಮಾನು ಪ್ಲಾಸ್ಟಿಕ್ ಐಟಮ್ ಸಿಕ್ಕಿದ್ರೆ ಸಾಕು ಕಚ್ಚಿ ಬಿಸಾಕೋಕ್ಕೆ. ಸಿಂಬಾ ಹೋಗೋಣ ಬಾ ತಗೋಣ ಬಾ. ನೋಡಿ ಹೋದ್ರು ಹೋಗೋಣ ಬಾ ಅಂದರೂ ಬರ್ತಿಲ್ಲ, ಕೊಬ್ಬು ಜಾಸ್ತಿ. ಬಾಯ್ ಮಮ್ಮಿ ಹೋಗ್ತಾಳೆ. ಬಾಯ್ ಅಲ್ಲೇ ಇರು. ನೋಡಿ ಬರ್ತಾಳ ನೋಡಿ, ಹಂಗೆ ಇವಾಗ ಬರ್ತಾಳೆ ನೋಡಿ. ನೋಡಿದ್ರಾ? ಹಿಂಗೆ ಬಾ ನೋಡಿ. ನಾನು ಬಾ ಅಂದಿದ್ದಕ್ಕೆ ತಿರ್ಗೋಗಳು ಆಟ ಸಾಮಾನು ಎತ್ಕೊಂಡ್ಬಂದಿದ್ದಾಳೆ ನೋಡಿ. ಬಾ ಸಿಂಬಾ, ಆಟ ಸಾಮಾನು ಎತ್ಕೊಂಡ್ಬಂದಿದ್ದಾಳೆ ನೋಡಿ. ಅಲ್ಲಿ ಆಟ ಆಡ್ತಿದ್ನಲ್ಲ ಅದನ್ನ ಇವಾಗ ಎತ್ಕೊಂಡು ಮನೆಗೆ ಬರ್ತಾಳೆ. ಬಾ ಸಿಂಬಾ, ಬಾ. ನೋಡಿ ಎತ್ಕೊಂಡ್ಬರ್ತಾಳೆ ನೋಡಿ. ಬಾ ಸಿಂಬಾ ಬಾ. ನೋಡಿದ್ರಾ? ಅದನ್ನೇ ಎತ್ಕೊಂಡ್ಬರ್ತಾಳೆ ಮನೆಗೆ. ವೆಯ್ಟ್ ಮಾಡ್ತಾಳೆ ನೋಡಿ, ಬರೋ ತನಕ ವೆಯ್ಟ್ ಮಾಡೋದು. ಆಮೇಲೆ ನಾನು ಒಂದು ಸ್ಟೆಪ್ ಇಡ್ತೀನಿ ನೋಡಿ. ಇಲ್ಲೇ ಇದ್ದರೆ ಅಲ್ಲೇ ಇರ್ತಾಳೆ. ನಾನು ಮೂವ್ ಆದರೆ ತಗೊಬಂದಿಲ್ಲ. ಅವಳು ಬೀನ್ ಬ್ಯಾಗ್ ಇದು ಅವಳದೇ ಬೀನ್ ಬ್ಯಾಗು. ಸೊ ಅದ್ರ ಮೇಲೆ ಕುತ್ಕೊಂಡು ಹಿಂಗೆ ಕಚ್ಕೊಳ್ಳೋದು, ತಿನ್ನೋದು, ಅದನ್ನು ಚೆನ್ನಾಗಿ ಕಚ್ಚಿ ಆಟ ಆಡೋದು. ಈ ಥರ ರಾಕ್ಷಸಿನ ಸಾಕ್ತಾಯಿದ್ದೀನಿ ನಾನು. ಸಿಂಬಾ ನೋಡಿ. ಏನು ಗೊತ್ತಾ, ಇಬ್ಬರು ಈ ಪ್ರೋಟೀನ್ ಬಾರ್ ತೊಗೊಂಡಿದ್ವಿ, ಸುಮ್ಮನೆ ಮಾರ್ಟ್ಗೆ ಹೋದಾಗ ತೊಗೊಂಡಿದ್ವಿ ನೋಡಿ. ಇವರು ಅದನ್ನು ತಿಂದಿರೋ ಬ್ಯಾಗಲ್ಲೇ ಇಟ್ಕೊಂಡಿದ್ದಾರೆ. ಅಂದರೆ ನಾನೊಂದು ತೊಗೊಂಡಿದ್ದೆ, ಅವರೊಂದು ತೊಗೊಂಡಿದ್ರು. ಇಬ್ಬರು ಒಟ್ಟಿಗೆ ತಿನ್ನೋಣ ಅಂತ ಹಂಗೆ ಇಟ್ಕೊಂಡಿದ್ದಾರೆ ಗೊತ್ತಾ. ಅದರಲ್ಲಿ ಇವಳೊಬ್ಳು ತೋರಿಸ್ತೀನಿ, ಇವಳಿಗೂ ಬೇಕಂತೆ ನೋಡಿ. ಇವಳಿಗೂ ಬೇಕು. ಇವಳಿಗೆ ಬರೀ ಕಿತಾಪತಿ ಕೆಲಸ ಮಾಡ್ಕೊಂಡು ಓಡಾಡ್ತಿರ್ತಾಳೆ ಅವಳು ಮನೆಯಲ್ಲೆಲ್ಲ. ಹೇಳ ಮಾತು ಕೇಳ್ದಿರಾ, ಇವ್ರದ್ದೇ ಮುದ್ದು ಅರ್ಧ ನೋಡಿ. ಇವಳು ಕಿತಾಪತಿ ನೋಡಿ ಹಂಗೆ ಏನೇನು ಮಾಡ್ತಾಳೆ ನೋಡಿ. ಗೊತ್ತಾಗ್ತಿದ್ಯಾ ನಿಮಗೆ? ಇವಳು ಸಾಮಾನ್ಯದವಳಲ್ಲ ಇವಳು. ಅದೆಲ್ಲಿಂದ ತನ್ನ ನನ್ನ ಗಂಡ ರವಿ ಎಲ್ಲಿಂದ